ವೀಕ್ಷಕರೇ, ಅದು ಇದೇ 2025 ಜುಲೈ 17ನೇ ತಾರೀಕು ಬೆಳಗ್ಗೆ 5:15 ಸಮಯ. ಸ್ಥಳ ಪಾಟ್ನಾ, ಬಿಹಾರ. ಅವತ್ತು ಅಲ್ಲಿಯ ಪಾರಸ್ ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ರು. ಅದರಲ್ಲಿ ಒಬ್ಬ ಬಿಳಿ ಶರ್ಟ್ ಅನ್ನ ಧರಿಸಿದ್ದ ಹಾಗೂ ಮತ್ತೊಬ್ಬ ಹೆಲ್ಮೆಟ್ ಅನ್ನ ಹಾಕೊಂಡಿದ್ದ. ಮುಂದಿನ ಕೆಲವೇ ಕ್ಷಣಗಳಲ್ಲಿ 4 ಕ್ಯಾಪ್ ಅನ್ನ ಧರಿಸಿದವರು ಅಲ್ಲಿಗೆ ಬಂದಿದ್ರು. ಅವ್ರ ಪೈಕಿ ಹೆಲ್ಮೆಟ್ ಅನ್ನ ಹಾಕೊಂಡವನು ಮುಂದೆ ಸಾಕ್ತಾನೆ, ಮತ್ತೆ ಉಳಿದಂತ 5 ಮಂದಿ ಮಾತನಾಡ್ತಾ ಆಸ್ಪತ್ರೆ ಕಡೆ ಸಾಕ್ತಾರೆ. ಆಗ ಬೆಳಗ್ಗೆ 7:25 ಸಮಯ. ಪಾರಸ್ ಆಸ್ಪತ್ರೆಯ 2ನೇ ಮಹಡಿಯಲ್ಲಿ ನಿಶ್ಶಬ್ದವಾದಂತ ವಾತಾವರಣ ಇತ್ತು. ಅಲ್ಲಿಗೆ ಬಂದಂತ ಆ 5 ಮಂದಿ ಅದರ ಕಾರಿಡಾರ್ ನಲ್ಲಿ ಪ್ರವೇಶ ಮಾಡಿ ಅದರ ರೂಮ್ ನಂಬರ್ 209 ಕೊಠಡಿಯ ಹೊರಗಡೆ ಬಂದ ಮೇಲೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ಲೋಡ್ ಮಾಡಿ ಕೋಣೆ ಒಳಗೆ ನುಗ್ಗಿ ಆಕ್ಷನ್ ಸಿನಿಮಾ ರೀತಿಯಲ್ಲಿ ಏಕಾಏಕಿ ಗುಂಡಿನ ದಾಳಿಯನ್ನ ಶುರು ಮಾಡ್ತಾರೆ. 10 ಸೆಕೆಂಡ್ ವರೆಗೂ ನಡೆದಂತ ಆ ಒಂದು ಶೂಟಿಂಗ್ ನ ನಂತರ ಆ 4 ಹೊರಗಡೆ ಓಡ್ ಹೋಗ್ತಾರೆ. ಅವ್ರ ಪೈಕಿ ಕೊನೆಯವನು ಆರಾಮಾಗೇನೆ ಅಲ್ಲಿ ಏನು ಕೂಡ ಹಾಗೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ತಕ್ಷಣ ಎಲ್ಲಾ ಕಡೆ ಈ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಪಾಟ್ನಾದ ಪಾರಸ್ ಆಸ್ಪತ್ರೆಯಲ್ಲಿ ಬಿಹಾರದ ಅಂಡರ್ ವರ್ಲ್ಡ್ ನ ಕುಖ್ಯಾತ ಗ್ಯಾಂಗ್ಸ್ಟರ್ ಆಗಿದ್ದಂತ ಚಂದನ್ ಮಿಶ್ರಾ ಅಲ್ಲಿ ಆಗುಂತಕರಿಂದ ಹಲ್ಲೆಗೆ ಒಳಗಾಗಿದ್ದ. ಅದೇ ಒಂದು ಆಸ್ಪತ್ರೆಯಲ್ಲಿ 1998 ಜೂನ್ ನಲ್ಲಿ ಮಂತ್ರಿ ಬ್ರುಜ್ ಬಿಹಾರಿ ಪ್ರಸಾದ್ ಎಂಬುವರು ಹತ್ಯೆಯಾಗಿದ್ರು. ಆದರೆ ಈ ಬಾರಿ ನಡೆದಂತ ಈ ಒಂದು ಕೊಲೆಯ ಪ್ಲಾನ್ ಬಹಳಷ್ಟು ರಣತಂತ್ರದಿಂದ ನಡೆದಿತ್ತು. ಈ ಕುಖ್ಯಾತ ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಪಾಟ್ನಾದಿಂದ ಸುಮಾರು 140 ಕಿಲೋಮೀಟರ್ ದೂರ ಇರುವಂತ ಬಕ್ಸರ್ನ ನಿವಾಸಿ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತ ಚಂದನ್ ಮೂಲ ಆಸಕ್ತಿ ಕ್ರಿಕೆಟ್ನ ಕ್ರೀಡೆ ಆಗಿತ್ತು. ಆದ್ರೆ ಆಗ ನಡೆದಂತ ಒಂದು ಸ್ಥಳೀಯ ಪಂದ್ಯವೊಂದರಲ್ಲಿ ತನ್ನ ಪ್ರತಿಸ್ಪರ್ಧಿಯೊಂದಿಗೆ ಆತನಿಗೆ ಸ್ವಲ್ಪ ತಕರಾರಾಗಿತ್ತು. ಅಲ್ಲಿ ಅವನಿಗೆ ಅವಮಾನ ಆಗಿತ್ತು. ಅದನ್ನ ಅವನು ತೀವ್ರವಾಗಿ ಪರ್ಸನಲ್ ಆಗೇನೆ ತಗೊಂಡಿದ್ದ. ತನ್ನ ಬದುಕಲ್ಲಿ ತಾನು ಕಂಡ ಹಾಗೂ ನೋಡದಂತ ಈ ಹಿಂಸೆ ಅವಮಾನಗಳೇ ಅವನನ್ನ ಕ್ರಿಮಿನಲ್ ಮಾರ್ಗಕ್ಕೆ ತಳ್ಳಿದ್ವು. ತಂದೆಯ ಲೈಸೆನ್ಸ್ ಇದ್ದಂತ ಬಂದೂಕನ್ನ ತೆಗೆದು ಅವನು ತನ್ನ ಜೀವನದ ಮೊಟ್ಟ ಮೊದಲ ಕೊಲೆಯನ್ನ ಮಾಡಿದ್ದ. ಆದ್ರೆ ಆಗ ಅವನು ಇನ್ನೂ ಕೂಡ ಅಪ್ರಾಪ್ತನಾಗಿರೋದ್ರಿಂದ ಅವನನ್ನ ಬಂಧಿಸಿ ಬಾಲಾಪರಾಧಿ ಗೃಹಕ್ಕೆ ಕಳಿಸಲಾಗಿತ್ತು. ಈ ಜೈಲುಗಳು ಕ್ರಿಮಿನಲ್ಗಳ ತರಬೇತಿ ಕೇಂದ್ರಗಳು ಅನ್ನುವ ಹಾಗೆ ಅಲ್ಲೇ ಅವನ ಕ್ರಿಮಿನಲ್ನ ಜೀವನಕ್ಕೆ ಮೊದಲ ಬೀಜಾಂಕುರವಾಗಿದ್ದು. ಈ ಬಾಲಾಪರಾಧಿ ಕೇಂದ್ರದಿಂದ ಹೊರಬಂದ ನಂತರ ಚಂದನ್ಗೆ ಅಲ್ಲಿದ್ದಂತ ಶರು ಅಲಿಯಾಸ್ ಓಂಕಾರ್ ನಾಥ್ ಸಿಂಗ್ ಅನ್ನುವಂತ ಇನ್ನೊಬ್ಬ ಅಪರಾಧಿಯೊಂದಿಗೆ ಸ್ನೇಹ ಬೆಳೆದಿತ್ತು. ಅವರ ಗೆಳೆತನ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಮುಂದೆ ಇಬ್ರು ಸೇರಿ ತಮ್ಮದೇ ಆದಂತ ಒಂದು ಹೊಸ ಚಂದನ್ ಶರೋ ತಂಡವನ್ನ ಕಟ್ಟಿದ್ರು. ಕಳ್ತನ, ಲೂಟಿ, ಕೊಲೆ ಇವೆಲ್ಲ ಅವರ ದೈನಂದಿನದ ದಿನಚರಿಯಾಗಿದ್ವು. ಅಲ್ಲಿಂದ ಅವರ ಅಪರಾಧಗಳ ಸರಣಿ ಚಟುವಟಿಕೆಗಳು 2011 ಹೊತ್ತಿಗೆ ದಿನಕ್ಕೆ 6 ಕೊಲೆಗಳನ್ನ ಮಾಡೋವರೆಗೂ ತಲುಪಿದ್ವು. ಸುತ್ತಲೂ ಇವರ ಅಟ್ರಾಸಿಟಿ ಹೇಗಿತ್ತು ಅಂದ್ರೆ ಇವರ ಉಪಟಳದಿಂದಾಗಿ ಜನರೆಲ್ಲ ಹೆದರ್ಕೊಳ್ತಾ ಇದ್ರು. ಇವರು ಏರಿಯಾದಲ್ಲಿ ಇದ್ದಾರೆ ಅಂದ್ರೆ ಆ ರಸ್ತೆಯಲ್ಲಿ ಜನ ಓಡಾಡ್ತಾನೆ ಇರಲಿಲ್ಲ. ಯಾವಾಗಲಾಗ್ಲಿ ಈ ಚಂದನ್ ಬೈಕನ್ನು ಓಡಿಸ್ತಾ ಇದ್ರೆ ಅವನ ಗೆಳೆಯ ಶರೋ ಅದರ ಹಿಂದಿನಲ್ಲಿ ಮುಖವನ್ನು ತಿರುಗಿಸ್ಕೊಂಡು ಕೂತಿರ್ತಿದ್ದ. ಈ ರೀತಿಯಲ್ಲಿ ಓಡುವಂತ ಬೈಕ್ ನಿಂದ ಅಮಾಯಕರ ಮೇಲೆ ಹಾಗೂ ಶತ್ರುಗಳ ಮೇಲೆ ಗನ್ನಿಂದ ಶೂಟ್ ಮಾಡೋದು ಇವರ ಸಿಗ್ನೇಚರ್ನ ಶೈಲಿಯಿಂದ ಕರ್ಸ್ಕೊಂಡಿತ್ತು. ಸಾಮಾನ್ಯವಾಗಿ ಇಂಥವುಗಳನ್ನ ನೀವು ಸಿನಿಮಾಗಳಲ್ಲಿ ಮಾತ್ರ ನೋಡಿರ್ತೀರ. ಆದ್ರೆ ಈ ಚಂದನ್ ಹಾಗೂ ಶರೋ ಇದನ್ನೇ ತಮ್ಮ ನಿಜ ಬದುಕಲ್ಲೂ ಕೂಡ ಅನುಸರಿಸ್ತಾ ಇದ್ರು. ಇವರ ಈ ರಕ್ತ ದಾಹಕ್ಕೆ ಮುಂದೆ ಒಬ್ಬನ ಬಲಿ ಕೂಡ ನಡೆದಿತ್ತು. 2011 ಆಗಸ್ಟ್ ಅಲ್ಲಿ ಚಂದನ್ ಮತ್ತು ಶರೋ ಬಿಹಾರದ ಪ್ರಮುಖ ವ್ಯಾಪಾರಿ ರಾಜೇಂದ್ರ ಕೇಶರಿ ಎಂಬಾತನ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆದ್ರೆ ಆ ವ್ಯಾಪಾರಿ ಅದಕ್ಕೆ ಒಪ್ಪೋದಿಲ್ಲ. ಅವನು ಹಣ ಕೊಡೋದಕ್ಕೆ ನಿರಾಕರಿಸಿದಂತ 2 ದಿನಗಳಲ್ಲಿ ಅವರ ಬಹಿರಂಗ ಘೋಷಣೆಯಂತೆ ರಾಜೇಂದ್ರನನ್ನ ಶೂಟ್ ಮಾಡಿ ಕೊಂದಾಕಲಾಗುತ್ತೆ. ಈ ಒಂದು ಹತ್ಯೆ ಆ ಕಾಲದ ಬಿಹಾರದ ರಾಜಕೀಯ ಲೋಕವನ್ನ ತಲ್ಲಣಗೊಳಿಸಿತ್ತು. ಇದಾದ ನಂತರ ಈ ಒಂದು ಕೇಸ್ನಿಂದಾಗಿ ಪೊಲೀಸ್ ಒತ್ತಡ ಹೆಚ್ಚಾಗುತ್ತೆ. ಆ ಒಂದು ಕೊಲೆ ಆದ್ಮೇಲೆ ಅವರಿಬ್ರು ಕೂಡ ನೇಪಾಳಕ್ಕೆ ಓಡ್ ಹೋಗ್ತಾರೆ. ಆದರೆ ಪೊಲೀಸರ ನಿರಂತರ ಹುಡುಕಾಟದ ನಂತರ ಕೊನೆಗೂ ಅಡಗಿಕೊಂಡಿದ್ದಂತ ಅವರನ್ನ ಕೋಲ್ಕತ್ತಾದಲ್ಲಿ ಬಂಧಿಸಲಾಯಿತು. ಜೈಲಿನಲ್ಲಿ ಇಬ್ಬರನ್ನು ಕೂಡ ಬೇರೆ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲೇ ನೋಡಿ, ಚಂದನ್ ಹಾಗೂ ಶರೋ ಈ ಇಬ್ಬರ ನಡುವೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗ್ತವೆ. ಈ ಚಂದನ್ ತನಗೆ ಇದ್ದಂತ ಪ್ರಭಾವದಿಂದ ಶಿಕ್ಷೆಯ ಪ್ರಮಾಣದಲ್ಲಿ ಅವನಿಗೆ ಸ್ವಲ್ಪ ರಿಯಾಯಿತಿ ಸಿಕ್ತು. ಹಣದ ವಿಚಾರವಾಗಿ ಅವನು ಶರೋಗೆ ಮೋಸ ಮಾಡಿದ್ದು ಮತ್ತೆ ತನ್ನದೇ ಕುಟುಂಬದ ಒಬ್ಬ ಹುಡುಗಿಯೊಂದಿಗೆ ಅವನು ಸಂಬಂಧವನ್ನು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಎಲ್ಲದರಿಂದ ಅವರಿಬ್ಬರ ನಡುವೆ ಇದ್ದಂತ ಸ್ನೇಹ ಈಗ ದ್ವೇಷಕ್ಕೆ ತಿರುಗಿತ್ತು. ಮುಂದೆ ಅಂದ್ರೆ ಇದೇ ವರ್ಷ 2025 ಜುಲೈನಲ್ಲಿ ಚಂದನ್ಗೆ ಪೈಲ್ಸ್ ಸರ್ಜರಿಗಾಗಿ ಕೋರ್ಟ್ ಪೆರೋಲ್ ಅನ್ನ ಕೊಟ್ಟಿತ್ತು. ಇಷ್ಟು ಸಮಯ ಕಾದ ನಂತರ ಅವನನ್ನ ಹತ್ಯೆ ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಇನ್ನೂ ಕೂಡ ಜೈಲಲ್ಲೇ ಇದ್ದಂತ ಶರೋ ತೀರ್ಮಾನ ಮಾಡ್ತಾನೆ. ಪಾಟ್ನಾದ ಪುಲ್ವಾರಿ ಶರೀಫ್ನ ತೌಸಿಫ್ ರಜಾಕ್ ತನ್ನನ್ನ ತಾನು ಕ್ರೈಮ್ ಲೋಕದ ಹಳೆಯ ಲೆಜೆಂಡ್ ಆದಂತ ತೌಸಿಫ್ ಬಾದಶಾ ಅಂತಾನೆ ಕರ್ತ್ಕೊಳ್ತಿದ್ದ. ಅಲ್ಲೆಲ್ಲ ಇವನು ತನ್ನದೇ ಅಟ್ರಾಸಿಟಿಯಿಂದಾಗಿ ಸ್ವಂತದ್ದೇ ಕ್ರೈಮ್ ಬ್ರಾಂಡ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದ. ರೀಲ್ಸ್ ಮಾಡೋದು, ಬಿಲ್ಡಪ್ ಡೈಲಾಗ್ ಅನ್ನ ಹೊಡೆಯೋದು ಮತ್ತು ಇದ್ರ ಜೊತೆ ಪಾತಕಿ ದಾವೂದ್ ಇಬ್ರಾಹಿಂನಿಂದ ಪ್ರೇರಣೆ ಪಡೆದು ಅವರ ಸ್ಟೈಲ್ಗಳಿಂದ ಈತ ಒಬ್ಬ ಲೋಕಲ್ ಕ್ರೈಮ್ ಸೆಲೆಬ್ರಿಟಿನೇ ಆಗಿದ್ದ. ಇವನ್ ಬಗ್ಗೆ ತಿಳ್ಕೊಂಡಂತ ಶೇರೋ ತನ್ನ ಶಿಷ್ಯರ ಮೂಲಕ ತೌಸಿಫ್ಗೆ ಚಂದನ್ ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿದ್ದ. ಈ ಕಡೆ ಜೈಲಿನಿಂದ ಪೆರೋಲ್ ಮೂಲಕ ಹೊರಗಡೆ ಬಂದಂತ ಚಂದನ್ ಪಾಟ್ನಾದ ಪಾರಸ್ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಅಡ್ಮಿಟ್ ಆಗಿದ್ದ. ಶರೋನಿಂದ ಹತ್ಯೆಗೆ ಬುಕ್ ಆಗಿದ್ದಂತ ತೌಸಿಫ್ ತನ್ನ 5 ಮಂದಿಯ ಜೊತೆ ಜುಲೈ 17ನೇ ತಾರೀಕು ಬೆಳಗ್ಗೆ ನೇರವಾಗಿ ಚಂದನ್ ಅಡ್ಮಿಟ್ ಆಗಿದ್ದಂತ ಪಾರಸ್ ಆಸ್ಪತ್ರೆ ಅವನ ಕೋಣೆಗೆ ನುಗ್ಗಿದ್ದ. ನುಗ್ದವನೇ ಏನೊಂದು ಕೂಡ ಮಾತನಾಡದೆ ಅನಾಮತ್ತಾಗಿ ತನ್ನ ಬಳಿ ಇದ್ದಂತ ಗನ್ನಿಂದ ಗೋಲಿಬಾರನ್ನ ಶುರು ಮಾಡಿದ್ದ.
ಈ ಎಲ್ಲ ಘರ್ಷಣೆ ಆದ ನಂತರ ತೌಸಿಫ್ ಮಾತ್ರ ಅಲ್ಲಿ ಚಂದನ್ ಹತ್ರ ಹೋಗಿ ವಿಡಿಯೋವನ್ನ ಸೆರೆ ಹಿಡಿದಿರಬಹುದು ಎಂಬ ಅನುಮಾನ ಈಗ ಪೊಲೀಸ್ ವಲಯದಲ್ಲಿ ಎದ್ದಿದೆ. ವೀಕ್ಷಕರೇ, ಇಷ್ಟೆಲ್ಲ ಕಾನೂನು ಕ್ರಮಗಳು ಇರುವಂತ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಾಡು ಹಗಲೇ ಎಲ್ಲರ ಕಣ್ಮುಂದೆ ಇಂಥ ಒಂದು ಘೋರ ಘಟನೆ ಆಗಿದೆ ಅಂದ್ಮೇಲೆ ಇದು ನಮ್ಮ ವ್ಯವಸ್ಥೆಯ ದೌರ್ಬಲ್ಯವಲ್ಲದೆ ಬೇರೇನೂ ಅಲ್ಲ. ಇಲ್ಲಿ ನಮ್ಮ ವ್ಯವಸ್ಥೆ ಎಷ್ಟು ಅಸಹ್ಯದಿಂದ ಕೂಡಿದೆ ಹಾಗೂ ಅದೆಷ್ಟರ ಮಟ್ಟಿಗೆ ಅಸಹ್ಯವಾಗಿದೆ ಅಂತ ನಾವು ಈ ಒಂದು ಘಟನೆಯಿಂದನೇ ಅಂದಾಜು ಮಾಡಬಹುದು. ಆ 5 ಜನ ಒಟ್ಟಿಗೆ ನುಗ್ಗಿದ್ರು ಕೂಡ ಅಲ್ಲಿ ಯಾರೂ ಅವರನ್ನ ತಡೆದಿಲ್ಲ. ಅವರು ಅಪಾಯಕಾರಿ ಆಯುಧಗಳನ್ನ ಹಿಡಿದು ಒಳಗಡೆ ಬಂದ್ರು ಕೂಡ ಅಲ್ಲಿ ಯಾವುದೇ ಲೋಹಗಳನ್ನ ಡಿಟೆಕ್ಟ್ ಮಾಡುವಂತ ಯಂತ್ರ ವ್ಯವಸ್ಥೆ ಆಗ್ಲಿ ಅಥವಾ ಸೆಕ್ಯೂರಿಟಿ ವ್ಯವಸ್ಥೆ ಆಗ್ಲಿ ಅಲ್ಲಿ ಇರಲಿಲ್ಲ. ಅಲ್ಲಿ ಇದ್ದಂತ ಸಿಸಿಟಿವಿಯಲ್ಲಿ ಇದೆಲ್ಲ ಸರಿ ಆಗ್ತಿದ್ರು ಕೂಡ ಸಮಯಕ್ಕೆ ಅಲ್ಲಿ ಸಹಾಯಕ್ಕೆ ಬಾರದಂತ ಆ ಸಿಸಿಟಿವಿ ಟೀಮ್ನವರು ಏನ್ ಮಾಡ್ತಿದ್ರು, ಯಾಕೆ ಇಷ್ಟು ಅಸಡ್ಡೆ ಮತ್ತು ಅಲಕ್ಷ್ಯವನ್ನು ತೋರಿದ್ರು? ಈ ಒಂದು ಘಟನೆ ಆದ ನಂತರ ಕೂಡ ಹತ್ತಿರದ ಪೊಲೀಸ್ ಸ್ಟೇಷನ್ಗಳು ಯಾಕೆ ಈ ಬಗ್ಗೆ ತಕ್ಷಣಕ್ಕೆ ಸ್ಪಂದಿಸಲಿಲ್ಲ? ಅಷ್ಟೆಲ್ಲ ಮಾಡದಂತ ತೌಸಿಫ್ ಎಲ್ಲರ ಸಮ್ಮುಖದಲ್ಲೇ ರಾಜಾರೋಷವಾಗಿ ಯಾರಿಗೂ ಕೂಡ ಹೆದರದೆ ಸಿಂಹ ಶೈಲಿಯಲ್ಲಿ ಮರಿಯಾಗಿ ಹೊರಟು ಹೋಗ್ತಾನೆ. ಅವನನ್ನ ಆ ಒಂದು ಸಮಯದಲ್ಲಿ ಯಾರಾದ್ರೂ ತಡೆಯಬಹುದಿತ್ತು, ಆದ್ರೆ ಅವನನ್ನ ಹಿಡಿಯೋದಿಕ್ಕೆ ಅಷ್ಟೆಲ್ಲ ಮುಕ್ತ ಸಮಯ ಅವಕಾಶ ಇದ್ರೂ ಕೂಡ ಯಾರೊಬ್ರು ಅವನನ್ನ ತಡೆಯೋದಿಕ್ಕೆ ಮುಂದಾಗ್ಲಿಲ್ಲ. ಈ ಒಂದು ಘಟನೆ ವರದಿಯಾದ ನಂತರ ಬಿಹಾರದ ಸೀನಿಯರ್ SP ಅವರಾದಂತ ಕಾರ್ತಿಕೇಯ ಶರ್ಮಾ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಕೆಲವು ಮುಖ್ಯ ಸಂಗತಿಗಳನ್ನ ಘೋಷಿಸ್ತಾರೆ. ಅದೇನಪ್ಪ ಅಂದ್ರೆ, ಈ ಕೊಲೆಗೆ ಸಂಬಂಧಪಟ್ಟಂತ ಹಂತಕ ಹಾಗೂ ಕುಖ್ಯಾತ ಕ್ರಿಮಿನಲ್ ಆದಂತ ತೌಸಿಫ್ ಮತ್ತು ಅವನ ಸೋದರ ಮಾವನ ಮಗ ನಿಶು ಖಾನ್ ಮತ್ತು ಇತರ 7 ಮಂದಿ ಬಂಧಿಸಲ್ಪಟ್ಟಿದ್ದಾರೆ. ಇನ್ನಿಬ್ಬರನ್ನ ಎನ್ಕೌಂಟರ್ ನಲ್ಲಿ ಪತ್ತೆ ಮಾಡಲಾಗಿದೆ ಅಂತ ಅವರು ತಿಳಿಸಿದ್ರು. ಈ ಕೊಲೆಯ ಎಲ್ಲಾ ಸ್ಕೆಚ್ ಕೂಡ ಅಲ್ಲೇ ಹತ್ತಿರದ ಒಂದು ಫ್ಲಾಟ್ ನಲ್ಲಿ ಮಾಡಲಾಗಿದೆ ಎಂಬ ಅಂಶವನ್ನು ಕೂಡ ತನಿಖೆಯಿಂದ ಪತ್ತೆ ಹಚ್ಚಿದ್ದೇವೆ ಅಂತ ಅವರು ಹೇಳಿದ್ರು. ವೀಕ್ಷಕರೇ, ಈ ಚಂದನ್ ಹಾಗೂ ಶರೋ ಇವರಿಬ್ಬರ ಬಾಂಧವ್ಯ ಮತ್ತು ಪರಿಚಯ ಶುರುವಾಗಿದ್ದು ಗೆಳೆತನದಿಂದ. ಎಷ್ಟೋ ಸಂದರ್ಭಗಳಲ್ಲಿ ಇವರು ಒಟ್ಟಿಗೆ ಇದ್ರು. ಕಠಿಣ ಸಮಯಗಳಲ್ಲಿ ಒಬ್ರಿಗೊಬ್ರು ಆಸರೆಯಾಗಿದ್ರು. ಅವರು ಒಟ್ಟಿಗೆ ಅನೇಕ ಕ್ರೈಮ್ ಅನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಇವರ ಈ ಸ್ನೇಹ ವರ್ತುಲ ಕ್ರಮೇಣ ವಿಷ ವರ್ತುಲದ ರೂಪವನ್ನು ಪಡೆದು ಅಲ್ಲಿ ದ್ವೇಷ, ಸೇಡು ಮತ್ತು ಕೋಪಗಳು ತಲೆದೂರಿ ಕೊಲೆಗೆ ಕಾರಣ ಆಗಿದ್ದು ಸೋಜಿಗದ ಸಂಗತಿ. ಈ ರೌಡಿಸಂನಲ್ಲಿ ಯಾರು ಕೂಡ ನಮ್ಮ ಹಿತೈಷಿಗಳಲ್ಲ, ಯಾರು ಕೂಡ ನಮ್ಮ ಸ್ನೇಹಿತರಲ್ಲ, ಹಾಗೂ ಇಲ್ಲಿ ಯಾರು ಕೂಡ ನಮ್ಮವರಲ್ಲ ಅನ್ನುವಂತ ಕರಾಳ ಸತ್ಯವನ್ನ ಚಂದನ್ ಮಿಶ್ರಾ ಹತ್ಯೆ ನಮ್ಗೆ ತಿಳಿಸ್ಕೊಡುತ್ತೆ. ಈ ಚಂದನ್ ಮಿಶ್ರಾ ತರಹ ನಮ್ಮಲ್ಲೂ ಕೂಡ ಎಷ್ಟೋ ಜನ ಲೋಕಲ್ ಗುಂಡಾಗಳು ಇದೇ ತರಹ ವೈರತ್ವದಿಂದ ಜೀವವನ್ನ ಕಳೆದುಕೊಂಡಿದ್ದಾರೆ. ಹಾಗೂ ಇನ್ನೂ ಕೂಡ ಇಂಥ ಎಷ್ಟೋ ಜನ ಗ್ಯಾಂಗ್ ಲೀಡರ್ಗಳು ನಮ್ಮ ನಡುವೆನೆ ಇದ್ದಾರೆ. ಇವರೆಲ್ಲ ಶೋಕಿಗೆ, ಹೆಸರಿಗೆ, ಪ್ರತಿಷ್ಠೆಗಾಗಿ ರೀಲ್ಸ್ ಮಾಡೋದು, ಧಮಕಿಯನ್ನು ಹಾಕಿ ಆವಾಜನ್ನು ಹಾಕೋದು ಮತ್ತೆ ಗನ್ ಕಲ್ಚರ್ ಅನ್ನ ಮೀಡಿಯಾದಲ್ಲಿ ವೈಭವೀಕರಿಸೋದು, ಇದನ್ನೇ ತಮ್ಮ ನಿತ್ಯದ ಕಾಯಕವನ್ನ ಮಾಡಿಕೊಂಡಿದ್ದಾರೆ. ಇಂಥ ಕೆಟ್ಟ ಹಾಗೂ ಆಘಾತಕಾರಿ ಪರಂಪರೆಗೆ ಬ್ರೇಕ್ ಅನ್ನ ಹಾಕಲೇಬೇಕು. ಈ ಒಂದು ಕೆಲಸ ಕೇವಲ ಕಾನೂನು ಹಾಗೂ ಪೊಲೀಸರದ್ದು ಮಾತ್ರ ಅಲ್ಲ, ಇಂಥವರನ್ನ ತಡೆಯುವಂತ ಹಕ್ಕು ನಮಗೂ ಇದೆ. ಈ ಕಾರ್ತಿಕೇಯನ್ ಅವರ ಹೇಳಿಕೆ ಪ್ರಕಾರ ಅವ್ರು ನಡೆಸಿದಂತ ಎನ್ಕೌಂಟರ್ ವೇಳೆ 2 ಕಾಲಿಗೆ ಗುಂಡನ್ನ ಹಾರಿಸಲಾಗಿದೆ. ಒಟ್ಟು ಈಗ ಈ ಒಂದು ಸಂಬಂಧಿತವಾಗಿ 8 ಜನರನ್ನ ಪೊಲೀಸ್ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತ ಬಹುತೇಕರು ಪೊಲೀಸ್ ಹುಡುಕಾಟದ ವೇಳೆ ನಿಶು ಖಾನ್ ನ ನಿವಾಸದ ಹತ್ರ ಜಮೆಯಾಗಿದ್ದು ಕಂಡು ಬಂದಿದೆ. ಈ ನಿಶು ಖಾನ್ ಕೂಡ ಲೋಕಲ್ ಗುಂಡಾಗಿದ್ದು ಇವನ ಮೇಲೂ ಕೂಡ ಆರ್ಮ್ಸ್ ಆಕ್ಟ್ ಹಾಗೂ ಇತರ ಕೇಸ್ಗಳು ಈ ಹಿಂದೆ ದಾಖಲಾಗಿದ್ವು. ಈ ಒಂದು ಹತ್ಯೆಗೆ ಇವರು ಬಳಸಿದಂತ ಬೈಕ್ ಹಾಗೂ ಇತರ ವೆಪನ್ಗಳ ಶೋಧ ಕಾರ್ಯ ಕೂಡ ನಡೆದಿದೆ. ವೀಕ್ಷಕರೇ, ಈ ಇಡೀ ಹತ್ಯೆಕಾಂಡ ನಮಗೆಲ್ಲ ಒಂದು ತರಹ ಎಚ್ಚರಿಕೆಯನ್ನು ಕೂಡ ಕೊಡುತ್ತೆ. ನಮ್ಮ ಕಾನೂನಿನ ವ್ಯವಸ್ಥೆ ಒಳಗೆ ಇಂಥ ಅಪರಾಧಕ್ಕೆ ಶಕ್ತಿ ಕೊಡುವಂತ ಕೆಲವು ಕಾಣದ ಕೈಗಳು ಯಾರಿಗೂ ಗೊತ್ತಾಗದ ಹಾಗೆ ಕುತಂತ್ರವನ್ನ ನಡೆಸ್ತಿವೆಯೇನೋ ಅನ್ನುವಂತ ಭಯವನ್ನು ಕೂಡ ಈ ಒಂದು ಕೇಸ್ ಉಂಟು ಮಾಡಿದೆ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.